ಮತ್ತು ವಿಶೇಷವಾಗಿ ಈಗಾಗಲೇ ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ದಿವಸ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿಯ ನಮ್ಮ ಪಕ್ಷದ ಮುಖಂಡಗಳನ್ನು ಭೇಟಿ ಮಾಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೋ, ತೀರ್ಮಾನಗಳು ಮಾಡ್ತಾರೋ ಇನ್ನೂ ಅದು ಅಸ್ಪಷ್ಟ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ಅಯೋಧ್ಯೆಯ ಶ್ರೀರಾಮ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ತಾರತಮ್ಯ ಆಗಿದೆ, ಇದು ನಿಜಕ್ಕೂ ಕೂಡ ಯಾರೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮನ್ನ ಬಿಜೆಪಿಯವರು ಯಾರು ಗುತ್ತಿಗೆಗೆ ತಗೊಂಡಿಲ್ಲ. ಹಾಗೇನೆ ಹಿಂದುತ್ವನೂ ಕೂಡ ಯಾವುದೇ ಪಕ್ಷಕ್ಕೆ ಗುತ್ತಿಗೆಯನ್ನು ಕೊಟ್ಟಿಲ್ಲ. ನಾವು ಎಲ್ಲ ಹಿಂದೂಗಳೇ. ಆದರೆ ರಾಜಕಾರಣಕ್ಕೋಸ್ಕರ, ಓಟ್ಗೋಸ್ಕರ ಪದೇ ಪದೇ ಹಿಂದೂ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಅವರ ಪಕ್ಷದ ಸಿದ್ಧಾಂತ, ಅವರ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸ್ಲಿ. ಆದರೆ ಹಿಂದುತ್ವವನ್ನು ಬಂಡವಾಳ ಮಾಡಿಕೊಂಡು ಬೇರೆಲ್ಲ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು ಸರಿಯಾದ್ದಲ್ಲ. ನನಗೊಮ್ಮೊಮ್ಮೆ ಜ್ಞಾಪಕ ಬರೋದೇನಪ್ಪ ಅಂತ ಹೇಳಿದ್ರೆ, ಈ ರೀತಿಯ ಹಿಂದುತ್ವ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದನ್ನು ನೋಡಿಯೇ ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದುತ್ವವನ್ನು ತ್ಯಜಿಸಿ ಅವರು ಬುದ್ಧಿಸಮ್ಗೆ ಎಂಬ್ರೇಸ್ ಮಾಡಿರ್ತಕ್ಕಂಥದ್ದು ಅಂತ ಗೊತ್ತಾಗ್ತದೆ. ಈ ರೀತಿಯ ಹಿಂದುತ್ವದ ಪದ, ಹಿಂದುತ್ವವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ಪಕ್ಷದ ಮುಖಂಡರುಗಳಿಗೆ ಅದು ಶೋಭೆ ತರುವಂಥದ್ದಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಆಯಿತು, ಹುಬ್ಳಿನಲ್ಲಿ ಅವನು ಅರೆಸ್ಟ್ ಮಾಡಿದ್ದಾರೆ. ಅವನ ಮೇಲೆ ಯಾವುದು 13-14 ಕೇಸ್ಗಳು ಸುಮಾರು ವರ್ಷಗಳಿಂದ ಇದ್ದಾವೆ. ಅವನನ್ನು ಬಂಧಿಸಿದ ಕ್ಷಣ ಎಲ್ಲ ಕರಸೇವಕರಿಗೆ ಬಂಧನೆ ಮಾಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಅದನ್ನು ಆಲ್ ಇಂಡಿಯಾ ಇಶ್ಯೂ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾರೆ. ಈ ರೀತಿಯ ಸಣ್ಣತನದ ರಾಜಕಾರಣ ಶೋಭೆಯನ್ನು ತರುವಂಥದ್ದಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅವ್ರ ಮೇಲೆ ಇರ್ತಕ್ಕಂಥ ದೊಂಬಿ ಕೊಲೆ ಕೇಸುಗಳು ಮತ್ತು ಯಾವುದು ಮದ್ಯ ಮಟ್ಕಗಳು ಮತ್ತು ಇದೆಯಲ್ಲ, ಯಾವುದು ಅಬಕಾರಿ ಹುಬ್ಳಿ ಅಂತ ಹೇಳಿದ್ರೆ ಫೇಮಸ್. ಅದು ಕಬರಿಪೇಟೆ ಇದೆಲ್ಲ ಇದೆಯಲ್ಲ, ಹುಬ್ಳಿನಲ್ಲಿ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕಾದರೂ ಯಾವ ಬೇಕಾದ್ರೂ ಮಾಡಿಕೊಡ್ತಾರೆ. ಅದರಿಂದ ಅದು ಒಂದು ಕಬರಿಪೇಟೆ ಅಂತಕ್ಕಂಥದ್ದು. ಪಾಪ ಹೊರಟ್ಟಿಯವರು ನಾನು ಕೌನ್ಸಿಲಲ್ಲಿದ್ದಾಗ ಅದ್ರ ಬಗ್ಗೆ ಎಳೆಯಾಗಿ ಬಿಡಿಸಿ ಹೇಳ್ತಾಯಿದ್ರು. ಅದರಿಂದ ಅದು ಒಂದು ರೀತಿ ವರ್ಲ್ಡ್ ಫೇಮಸ್. ನಿಮಗೆ ಯಾವ ವರ್ಲ್ಡ್ ಬ್ರ್ಯಾಂಡ್ ಬೇಕಾದರೂ ತಯಾರು ಮಾಡಿಕೊಡೋ ಶಕ್ತಿ ಕಬರಿಪೇಟೆಯಲ್ಲಿ ಇರ್ತಕ್ಕಂಥವ್ರಿಗಿದೆ ಅಂತೇಳಿ ಹೇಳ್ತಾಯಿದ್ರು. ಅವ್ರ ಜೊತೆ ಈತನೂ ಸೇರಿಕೊಂಡು ಅದರಲ್ಲೂ ಕೂಡ ಮಾಡಿದ್ದಾರೆ. 1 ವರ್ಷಕ್ಕೆ 1 ದಿವಸಕ್ಕೆ ಮಾಡುವಂಥದ್ರ ದಶಕಗಳಿಂದನೂ ಮಾಡ್ಕೊಂಬಂದಿದ್ದಾರೆ. ಅಷ್ಟೊಂದು ಕೇಸ್ಗಳು ಪೆಂಡಿಂಗ್ ಇದೆ. ಜನರಲಿ ರಿವ್ಯೂ ಮಾಡೋವಾಗ ಯಾವ್ಯಾವುದು ಲಾಂಗ್ ಪೆಂಡಿಂಗ್ ಕೇಸಸ್ ಏನಿರ್ತವೆ, ಒಂದು ರಿಜಿಸ್ಟ್ರೇಟ್ ಇರ್ತಾರೆ ಪೊಲೀಸ್ ಸ್ಟೇಷನ್ ಲಾಂಗ್ ಪೆಂಡಿಂಗ್ ಕೇಸಸ್ ಅಂತ. ಇವರೆಲ್ಲ ಹೋದಾಗ ಅದನ್ನು ನೋಡ್ತಾರೆ. ಲಾಂಗ್ ಪೆಂಡಿಂಗ್ ಕೇಸಸ್ ಎಷ್ಟು ವರ್ಷದಿಂದ ಇದ್ದಾರೆ, ಯಾಕೆ ಇಟ್ಟಿದ್ದೀರಿ ಅಂತೇಳಿ ಕೇಳಿರ್ತಾರೆ. ಇದು ಭಾಳ ವೆರಿ ಓಲ್ಡ್ ಕೇಸಸ್ ಅಲ್ಲ. ಅದಕ್ಕೋಸ್ಕರ ನಾಳೆ ಹೈಯರ್ ಆಫೀಸರ್ಸ್ ಬಂದಾಗ, ಇನ್ಸ್ಪೆಕ್ಷನ್ಸು ಬಂದಾಗ ಅದಕ್ಕೋಸ್ಕರ ಕ್ರಮ ತೊಗೊಂಡಿರ್ತಾರೆ ಹೊರತು ಕರಸೇವಕರನ್ನ ಗುರಿ ಮಾಡಬೇಕು ಅನ್ನೋಂಗಿದ್ರೆ ಮೊದಲೇ ಮಾಡಿರ್ತಾಯಿದ್ರು. ಇಷ್ಟು ವರ್ಷ ಕಾಯೋವಂಥ ಪರಿಸ್ಥಿತಿ ಇರಲಿಲ್ಲ. ಆದ್ದರಿಂದ ಇದನ್ನು ಹಿಂದುತ್ವಕ್ಕೆ, ಈ ರೀತಿಯ ಅಪರಾಧದಲ್ಲಿ ಒಳಗಾದಂಥವ್ರ ರಕ್ಷಣೆಗೆ ಹಿಂದುತ್ವವನ್ನು ಬಳಸ್ತಕ್ಕಂಥದ್ದು ಶೋಭೆ ಅಲ್ಲ ಅಂತ ಹೇಳಿ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. ಅವರು BJPಯವರು ನೋಡಿ, ಅವರು ಪೂರ್ಣ ಎಲ್ಲ ಪ್ರತಿಯೊಂದು ಇಶ್ಯೂನಲ್ಲೂ ಕೂಡ ರಾಜಕಾರಣ ಮಾಡ್ತಕ್ಕಂಥದ್ದು, ರಾಜಕೀಯವಾಗೇ ಅದನ್ನು ನೋಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಆಗೋದಿಲ್ಲ. ಯಾರೇ ತಪ್ಪಿತಸ್ಥರಿರಲಿ, ಯಾರು ಏನೇ ಮಾಡಿದರೂ ಕೂಡ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದಕ್ಕೆ ಅವ್ರ ಸಹಕಾರ ಇರಬೇಕೇ ಹೊರತು ಆ ತಪ್ಪಿತಸ್ಥರ ವಿಚಾರದಲ್ಲಿ ರಾಜಕಾರಣಕ್ಕೆ ಬಳಸ್ಕೊಂಡು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಅವರಿಗೆ ನಾನು ಹೇಳಲಿಕ್ಕೂ ಕೂಡ ಬಯಸ್ತೇನೆ.
ಮತ್ತು ಹಿಂದುತ್ವದ ವಿಚಾರದಲ್ಲಿ ಇವರು ನಾನೀಗಾಗಲೇ ಹೇಳಿದ ಹಾಗೆ ಹಿಂದುತ್ವ ನಾವು ಇವ್ರಿಗೇನು ನಾವೇನು ಪವರ್ ಆಫ್ ಅಟಾರ್ನಿ ಎಲ್ಲ ಏನೂ ಕೊಟ್ಟಿಲ್ಲ, ನಾವೆಲ್ಲ ಹಿಂದೂಗಳೇ ಇದ್ದೀವಿ. ಆದರೆ ಹಿಂದೂಗಳದ್ದು ಇವರು ಎಲ್ಲ ಜಾಗೀರಿ ತಗೊಂಡಂಗೆ ಹಿಂದುತ್ವದ ವಿರೋಧಿ ಸರ್ಕಾರ ಅಂತ ಹೇಳಿ ಇವರು ಪದೇ ಪದೇ ಹೇಳ್ತಾ ಇರ್ತಾರೆ. ಅದನ್ನು ನಾವೆಲ್ಲ ಖಂಡಿಸ್ತಕ್ಕಂಥವ್ರ ಜೊತೆಗೆ ನಾವು ಕೂಡ ಹಿಂದುತ್ವದ ವಾದಿಗಳೇ, ನಾವು ಹಿಂದೂಗಳೇ, ನಾವೇನು ಬೇರೆ ಹಿಂದೂಗಳಲ್ಲ ಅಂತೇಳಿ ನಾನು ಹೇಳೋದಿಲ್ಲ. ಅಂಬೇಡ್ಕರ್ ಅವರು ಹಿಂದುತ್ವವನ್ನು ತ್ಯಜಿಸ್ತಕ್ಕಂಥದ್ದಕ್ಕೆ ಏನೆಲ್ಲ ಪರಿಸ್ಥಿತಿ ಸೃಷ್ಟಿ ಮಾಡಿದ್ರು ಆ ಕಾಲದಲ್ಲಿ, ಆ ಪರಿಸ್ಥಿತಿಯನ್ನು ಮತ್ತೊಮ್ಮೆ ಇವರು ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಹಿಂದುತ್ವದ ಪದವನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು. ಇದು ನೋಡಿನೇ ಅಂಬೇಡ್ಕರ್ ಹಿಂದುತ್ವ ಬೇಡ ನನಗೆ, ನಾನು ಹಿಂದೂ ಆಗಿ ಸಾಯೋದಿಲ್ಲ ನಾನು ಅಂತ ಹೇಳಿ ಹೇಳಿಕೆ ಕೊಟ್ಟು ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆದಂಥದ್ದು ನಿದರ್ಶನ ಇತಿಹಾಸ ನಮ್ಮ ಮುಂದೆ ಇದೆ. ಆದ್ದರಿಂದ ಹಿಂದುತ್ವದ ಪದವನ್ನು ಹೆಚ್ಚು ಬಳಸಬಾರ್ದು ಅಂತಕ್ಕಂಥದ್ದು ಅವ್ರು ತಿಳ್ಕೋಬೇಕು.